ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅಕ್ರಮಗಳ ಬಗ್ಗೆ ಟನ್ ಗಟ್ಟಲೆ ದಾಖಲೆ ಇದೆ ಅಂತ ಕುಮಾರಸ್ವಾಮಿ ಅವರು ಹೇಳಿದರು. ಈ ವಿಚಾರವಾಗಿ ಇದೀಗ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಒಂದು ರೀತಿ ವಿನೂತನ ಪ್ರತಿಭಟನೆ ನಡೀತಾ ಇದೆ. ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯ ಕಾಂಗ್ರೆಸ್ ಭವನದ ಮುಂಭಾಗ ಕಾಂಗ್ರೆಸ್ನ ಕಾರ್ಯಕರ್ತರುಗಳು ಪ್ರತಿಭಟಿಸಿದ್ದು, ದಾಖಲೆ ಸಂಗ್ರಹಿಸೋದಕ್ಕೆ ಜೆಡಿಎಸ್ ಕಚೇರಿಗೆ ಲಾರಿ ಕಳಿಸ್ತೀವಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜಭವನಕ್ಕೆ ಕಳಿಸಿ ಅಂತ ಲಾರಿಯನ್ನ ರವಾನೆ ಮಾಡಲಾಗಿದೆಯಂತೆ. ಸೊ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಹೀಗೆ ಧಿಕ್ಕಾರ ಕೂಗ್ತಿದ್ದಾರೆ. ರವಾನೆ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ, ರವಾನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಂತೆ. ಲಾರಿ ಕಳಿಸ್ತೀವಿ, ಓಕೆ ಟನ್ ಗಟ್ಟಲೆ ಇದೆ ಅಂತ ಅಂದಿದ್ರಲ್ಲ, ಲಾರಿಗೆ ತುಂಬಿಸಿ ಎಲ್ಲ ನಮಗೇನು ಕೊಡೋದು ಬೇಡ, ಸೀದಾ ರಾಜ್ಯಪಾಲರ ಕಚೇರಿಗೆ ಕಳಿಸಿ ಅಂತ ಹೇಳ್ಕೊಂಬಿಟ್ಟು ನೋಡಿ. ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಅಣಕು ಪ್ರತಿಭಟನೆಯ ಸಂದರ್ಭವನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಲಾರಿಯನ್ನು ಹತ್ತಿರುವಂಥ ಒಬ್ಬ ವ್ಯಕ್ತಿ, ಕುಮಾರಸ್ವಾಮಿ ಅವರ ಮುಖವಾಡವನ್ನು ಧರಿಸಿರುವಂಥ ವ್ಯಕ್ತಿ, ನನ್ನ ಬಳಿ ಟನ್ ಗಟ್ಟಲೆ ಇದೆ, ಏನು ದಾಖಲೆಗಳಿದೆ ಅಂತ ಬರಹಗಳಿರುವಂಥ ಸೂಟ್ ಕೇಸನ್ನು ಹಿಡ್ಕೊಂಡು ಲಾರಿಯನ್ನು ಹತ್ತಿರುವಂಥ ವ್ಯಕ್ತಿಯನ್ನು ನೋಡ್ತಾ ಇದ್ದೀವಿ. ಒಂದು ಕಡೆ ಇವತ್ತು ಜೆಡಿಎಸ್ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಕೊಂಡು ಪ್ರತಿಭಟಿಸ್ತಾ ಇದ್ದಾರೆ. ಕೌಂಟರ್ ಆಗಿ ಕಾಂಗ್ರೆಸ್ ಕೂಡ ಪ್ರತಿಭಟಿಸ್ತಾ ಇದೆ ಜೆಡಿಎಸ್ ವಿರುದ್ಧವಾಗಿ.